ಎಸ್, ಲೂಸಿ ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಅದೇನೋ ಹೇಳ್ತಾ ಬಂದೆ, ಅವಾಗ ಅವ್ರು ಸ್ವಲ್ಪ ಡಿಸ್ಟರ್ಬ್ ಮಾಡೋದು. ಅವ್ರಿಗೆ ಮಾತಾಡೋಕ್ಕೆ ಟೈಮ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀವಿ, ಕೊಡ್ತೀನಿ. ನನಗೆ 1 ನಿಮಿಷ ಕೊಟ್ಟರೆ ಒಂದು ಏನೋ ಹೇಳ್ಬಿಡ್ತೀನಿ. ಲೂಸಿಯಾ ಸಿನಿಮಾ ಶುರು ಆಗಿರೋದು ಸಾಕಷ್ಟು ಒಂದು ಕಷ್ಟದಿಂದ ಎಲ್ರಿಗೂ ಗೊತ್ತು. ಬಟ್ ಸಿನಿಮಾ ಅಷ್ಟೆಲ್ಲ ಆಗಿ ಅವಾರ್ಡ್ ಸಿಕ್ಕಿ ಇವಾಗ ಸಾಂಗ್ ಕೂಡ ಹಿಟ್ಟಾಗಿ ಇಷ್ಟೆಲ್ಲ ಕ್ಯೂರಿಯಾಸಿಟಿ ಹುಟ್ಟಿಸಿದ್ರು ಕೂಡ ಕಷ್ಟ ನನ್ನ ಮಾತ್ರ ಬಗೆಹರಿದಿಲ್ಲ. ಸೊ ಪಾಪ ಅವರು ಆ ಕಷ್ಟನೇ ಹೇಳ್ಕೊಬೇಕು ಅಂತ ಅವಾಗಿಂದ ರೆಡಿ ಆಗಿದ್ದಾರೆ. ಮನಸ್ಸು ಬಿಚ್ಚಿ ಮುಕ್ತವಾಗಿ ಅದೇನೇನು ಮಾತಾಡ್ತಿರೋ ಮಾತಾಡಿ ಸರ್. ನಾನು ಸಾಕಷ್ಟು ಜನರಿಗೆ ಪ್ರಶ್ನೆ ಕೇಳ್ಬೇಕು ಆ್ಯಕ್ಚುಲಿ, ನಿಮಗೆ, ಅವರಿಗೆ, ಇವ್ರಿಗೆ ಕೂತಿರೋ ಆಡಿಯನ್ಸ್ಗೆ, ಆಮೇಲೆ ಪಿಕ್ಚರ್ ಮಾಡೋಕ್ಕೆ ದುಡ್ಡು ಹಾಕಿದವ್ರಿಗೆ, ಸರಿ ಏನಾದರೂ ಕೇಳಿ ಆಮೇಲೆ ನಮ್ಮ ಬಗ್ಗೆ ಸಪೋರ್ಟ್ ಮಾಡಿದವ್ರಿಗೆ ಸಾಕಷ್ಟು ಪ್ರಶ್ನೆ ಕೇಳ್ಬೇಕು. ಫಸ್ಟ್ ಡೇ ಸಿನಿಮಾ ಶುರು ಆದಾಗ ಆ್ಯಕ್ಚುಲಿ ಪವನ್ ಅವ್ರು ಕರೆದಿದ್ದು, ಹಿಂಗೆ ಪಿಕ್ಚರ್ ಮಾಡೋಣ ಬನ್ನಿ ಲೂಸಿಯಾ ಅಂತ. ಆಯ್ತು ಮಾಡೋಣ ಅಂತ ಹೊರಟ್ವಿ. ಸರಿ, ನಾನು ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಅವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಇವರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಏನಕ್ಕೆ ಮಾಡ್ತೀರಾ, ಒಂದು ಕನ್ನಡ ಸಿನಿಮಾ ಮಾಡೋಣ ಬನ್ನಿ ಅಂತಂದ್ರು. ಸರಿ, ಮಾಡಕ್ಕೆ ಕೊಟ್ವಿ. ಆಯಿತು, ಕನ್ನಡ ಸಿನಿಮಾ ಆಯಿತು. ಸರಿ, ಪೂರ್ಣಚಂದ್ರ ಬಂದರು, ಅವ್ರು ಕೈ ಜೋಡಿಸಿದ್ರು, ಆಡಿಯನ್ಸ್ ದುಡ್ಡು ಹಾಕಿದ್ರು, ಇವರೆಲ್ಲ ದುಡ್ಡು ಹಾಕಿದ್ರು, ಎಲ್ಲ ಕೈ ಹಾಕಿದ್ರು, ದುಡ್ಡು ಹಾಕಿದ್ರು. ಸರಿ, ಒಂದೊಂದೇ ಮಾಡ್ತಾ ಹೋದ್ವಿ. ಹೆಂಗೆ ಮಾಡಿದ್ವಿ ಅಂತಂದರೆ, ನಾವು ಎಷ್ಟೋ ವಿಷಯಗಳನ್ನ, ಎಷ್ಟೋ ವಿಚಾರಗಳನ್ನ ಏನೋ ತುಂಬ ಕಂಜೆಸ್ಟೆಡಾಗಿ ಕೆಲಸ ಮಾಡಿದ್ವಿ. ಅಂದರೆ ನಾವು ಯಾವುದನ್ನು ಎಕ್ಸ್ಪೆಕ್ಟ್ ಒಂದ್ಸಲ ಪವನ್ ಹೇಳಿದ್ರು ನನಗೆ, ನೀವೇನಾದ್ರು ಚಾನಲ್ಗೆ ಹೋದ್ರೆ ನೀವು ಯಾವತ್ತೂ ಕಷ್ಟಗಳು ಹೇಳ್ಬೇಡಿ, ನಾವು ಮಾಡಿರೋ ವರ್ಕನ್ನು ತೋರಿಸ್ಬೇಕು, ಕಷ್ಟಗಳ ಬಗ್ಗೆ ಮಾತಾಡಬೇಡಿ ಅಂತಂದರು. ಸರಿ ಸರ್, ಆಯಿತು, ಓಕೆ ಅಂತಂದ್ವಿ. ನಾನು ನಿಜವಾಗ್ಲೂ ಎಮೋಷ್ನಲ್ ವಿಚಾರಗಳು. ಯಾಕೆ ಅಂತಂದರೆ ಸೀರಿಯಸ್ಸಾಗಿ ಬೇಜಾರಾಗಿದ್ದು ನನಗೆ ಅಂದರೆ, ಇವರು ಲಂಡನ್ಗೆ ಹೋಗಿದ್ರು. ನಾನು ಸೌಮ್ಯ ಫೋನ್ ಮಾಡಿದೆ, ಹೆಂಗಾಗಿದೆ ಸಿನಿಮಾ ಅಂತಂದೆ. ಅದ್ಭುತವಾದ ರಿಯಾಕ್ಷನ್ ಅಂತಂದರು. ಪವನ್ ಬರ್ತಾರೆ, ನಾವು ನೀವೆಲ್ಲ ಸರ್ಪ್ರೈಸಾಗಿ ಒಂದು ಕೆಲಸ ಮಾಡೋಣ, ಇದೇನೋ ಏರ್ಪೋರ್ಟ್ ಹತ್ರ ಹೋಗ್ಬಿಡೋಣ, ಎಲ್ಲರೂ ಒಂದು ವೆಲ್ಕಮ್ ಮಾಡ್ಕೊಂಬರೋಣ. ನಾನು ಇವತ್ತಿಗೂ ನೆನಪಿದೆ, ಲಂಡನ್ ಪ್ರೋಗ್ರಾಮಲ್ಲಿ ಇವ್ರು ಹೇಳ್ತಿದ್ದಾರೆ, ಬಂದರೆ ಸಖತ್ತಾಗಿರುತ್ತಲ್ವ, ಹಂಗಿರುತ್ತಲ್ವ ಹಿಂಗಿರುತ್ತಲ್ವ ಅಂತ. ಎಷ್ಟು ಬೇಜಾರಂತರದು. ಬಂದ್ವಿ, ಎಲ್ಲ ಆಯಿತು. ಸರಿ, ಕನ್ನಡದ ಕೆಲಸ ಮಾಡ್ತಾಯಿದ್ವಿ. ಇವರೆಲ್ಲ ಕನ್ನಡಿಗರು, ನಾವು ಕನ್ನಡಿಗರೇ. ಇವನು ಎಲ್ಲಿಂದ ಬಂದಿದ್ದಾನೆ, ಅವರೆಲ್ಲಿಂದ ಬಂದಿದ್ದಾರೆ. ಎಲ್ರಿಗೂ ಅವಕಾಶ ಮಾಡಿಕೊಟ್ರು, ಮಾಡಿದ್ವಿ, ಕಷ್ಟಪಟ್ವಿ, ಎಲ್ಲ ಪಟ್ವಿ. ಸರಿ, ಒಂದು ಪಾಯಿಂಟ್ ನಾವು ಕೇಳಿದ್ದೇನೆಂದರೆ, ಏನೋ ಬೆಸ್ಟ್ ಮೂವಿ ಇಡೀ ಇಂಡಿಯಾದಿಂದ 12 ಸಿನಿಮಾಗಳು ಹೋಗಿದೆ. ಬೆಸ್ಟ್ ಮೂವಿ, ಅದ್ರ ಮುದ್ದೆ ಎಲ್ಲ ಕಾಂಪೀಟ್ ಮಾಡ್ಕೊಂಡು ಬಂದಿದೆ. ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತ ಬೈತಾರೆ. ಏನು ಮಾಡಿದ್ದೀರಾ ನೀವು, ಏನು ಮಾಡಿದ್ದೀರಾ ತೋರಿಸಿ, ಏನು ಕೆಲಸ ಮಾಡಿದ್ದೀರಾ ನೀವು ಅಂತಾರೆ. ಮಾಡಿದ್ದೀವಲ್ಲ, ಸಣ್ಣ ಸಣ್ಣ ಹುಡುಗರು, ಏನೂ ಇಲ್ದೇ ಒಂದಷ್ಟು ದುಡ್ಡು ಹಾಕ್ಕೊಂಡು ಎಲ್ಲರೂ ಒಂದಷ್ಟು ಯಾರೋ ಪ್ರೊಡ್ಯೂಸ್ ಮಾಡಿ ದುಡ್ಡು ತೊಗೊಂಡು ಮಾಡಿದ್ದೀವಿ ಕೆಲಸ. ಶುಕ್ರವಾರದ ಪೇಪರ್ ನೋಡಿದ್ರೆ, ಅಷ್ಟು ಪೇಪರ್ಗಳು ನೋಡಿದ್ರೆ ಒಂದು ಪೇಪರಲ್ಲಿ ಕೂಡ ಒಂದು ಹೆಡ್ಲೈನ್ ಇಲ್ಲ. ನಮ್ಮ ಗುರುಗಳು ಎಲ್ಲಿಂದ ಫೋನ್ ಮಾಡಿ ರಂಗಭೂಮಿ ಕೆಲಸ ಮಾಡೋರು, ಏನು ನಿಮ್ಮ ಸಿನಿಮಾಗೆ ಅಷ್ಟು ದೊಡ್ಡ ಅವಾರ್ಡ್ ಬಂದಿದೆ, ಒಂದು ಪೇಪರ್ಲಿ ಒಂದು ನ್ಯೂಸ್ ಇಲ್ಲ, ಒಂದು ಮೀಡಿಯಾದಲ್ಲಿ ಒಂದು ಸುದ್ದಿ ಇಲ್ಲ, ಯಾಕೆ ಅಂದರೆ ಇಷ್ಟು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದು ಏನು ನ್ಯೂಸೇ ಅಲ್ವಾಗಿದ್ರೆ, ಮತ್ತು ಏನು ಕನ್ನಡಕ್ಕೆ ಕೆಲಸ ಮಾಡಬೇಕು? ಆಡಿಯನ್ಸ್ ಸಪೋರ್ಟ್ ಆಗಿದ್ದಾರೆ, ಹೌದು, ಇವತ್ತು ಅದಕ್ಕೆ ಈ ಸಿನಿಮಾ ಆಗಿರೋದು. ಬಟ್ ಇಲ್ಲಿ ನನಗೂ ಅನಿಸುತ್ತೆ, ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡಿದಾಗ, ಯಾಕೆ ನಾವು ಇಷ್ಟೊಂದೆಲ್ಲ ಮಾಡ್ಬೇಕು? ಲೂಸಿಯಾ ಅಂತ 1.5 ವರ್ಷದಿಂದ ಕೆಲಸ ಮಾಡಿದ್ವಲ್ಲ, ಯಾಕೆ ಮಾಡ್ಬೇಕು? ಮತ್ತೆ ಯಾಕೆ ನಾವು ಇಲ್ಲಿರಬೇಕು? ಹೋಗೋಣ ಬೇರೆ ಎಲ್ಲಾದರೂ ನಮ್ಮ ಜಾಗ ಕಡೆ ಹುಡ್ಕೊಂಡು. ನಮಗೆ ಸಪೋರ್ಟ್ ಮಾಡಿದ್ದಾರೆ ಇಷ್ಟು ದಿವಸ ಬೇರೆ ಬೇರೆ ವಿಷಯಗಳಲ್ಲಿ. ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇನು, ಕನ್ನಡಕ್ಕೆ ಒಂದು ಕಿರೀಟ ಇದು, ಅದೊಂದು ಸಣ್ಣದೊಂದು ಮಾಡಿಲ್ವಲ್ಲ ಅಂತ ಬೇಜಾರು. ಇರಲಿ, ಅದು ಗೊತ್ತಿಲ್ಲ ಯಾಕೆ ಏನು ಅಂತ. ಖಂಡಿತ ಯಾರು ನೋಡ್ತಾ ಇದ್ದೀರೋ, ಈ ಸಿನಿಮಾ ನಿಮ್ಮಿಂದ ಗೆಲ್ಲಬೇಕು, ಕನ್ನಡಿಗರಿಂದ ಗೆಲ್ಲಬೇಕು, ಆಡಿಯನ್ಸಿಂದ ಗೆಲ್ಲಬೇಕು. ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ, ನಿಮ್ಮ ಸಪೋರ್ಟ್ ಬೇಕು ನಮಗೆ. ನಾವು ನಿಜವಾಗ್ಲೂ ಶ್ರಮ ಕೆಲಸ ಮಾಡಿದರೆ ನಮ್ಮ ಬೆನ್ನು ತಟ್ಟಿ ತುಂಬ ಇನ್ನೂ ಈ ಥರದವರು, ನಮ್ಮ ಥರದವರು ಎಲ್ಲರೂ ಒಂದಷ್ಟು ಜನ ಬರೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಮಕ್ಕಳು ಅಥವಾ ಯಾರೋ ಕನಸು ಕಾಣೋರು ಎಲ್ಲರೂ ಬರೋಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ಒಂದೇ ಒಂದು ಮಾತಾಡ್ತೀನಿ ಎಲ್ರಿಗೂ, ಯಾವುದಾದ್ರು ಈ ಥರದ್ದು ಏನೋ ಮಾಡಿದಾಗ ಬಿಸ್ನೆಸ್ ಲೆಕ್ಕಾಚಾರ ಮಾಡಿಬಿಡಿ ದಯವಿಟ್ಟು. ಒಂದು ಒಳ್ಳೇದು ಮಾನವೀಯತೆ ದೃಷ್ಟಿಯಿಂದ ಒಂದು ಒಳ್ಳೆ ಕೆಲಸನ ಅಪ್ರಿಷಿಯೇಟ್ ಮಾಡೋದು ಕಲ್ತ್ಕೊಳ್ಳಿ ದಯವಿಟ್ಟು, ಪ್ಲೀಸ್. ಅಷ್ಟೇ ಕೇಳೋದು. ಇದರಿಂದ ಯಾರು ನನ್ನ ಬಗ್ಗೆ ಕೆಟ್ಟದಾಗ ತಿಳ್ಕೊತೀರಾ, ಒಳ್ಳೆದಾಗ ತಿಳ್ಕೊಳ್ಳಿ. ಬಟ್ ಒಂದು ಕನ್ನಡದ ಕೆಲಸ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ, ಎಲ್ಲರೂ ಮಾಡಿ ತೋರಿಸ್ಬೇಕು. ಬಹುಶಃ ನಮ್ಮ ಟೀಮ್ ಅದನ್ನು ಮಾಡ್ತಾ ಇದೆ ಅಂತ ನಾನು ಅನ್ಕೋತೀನಿ. ಅಷ್ಟೇ ಸಂದೀಪ್, ಇನ್ನೇನಿಲ್ಲ. ಅವಾಗಿನ ಮಾತಾಡೋ ಕೊಡಿ ಅವಕಾಶ ಅಂತ ಕೇಳ್ಬಿಟ್ಟು ಎಲ್ಲರೂ ಎಮೋಷನಲ್ ಮಾಡಿಬಿಟ್ರೆ. ಬಟ್ ಸತೀಶ್, ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ನಿಮಗೆ ಯಾರೊಬ್ಬರು ನೋಡಿ ರೆಕಗ್ನೈಸ್ ಮಾಡಿ ಅಥವಾ ಯಾರೊಬ್ಬರು ಬಂದು ಹೀಗೆ ಮಾಡಿದಿರಂತ ಬರೆಯೋದ್ರಿಂದನೋ ಇದು ಮಾಡೋದ್ರಿಂದನೋ ನಿಮ್ಮ ಸಕ್ಸಸ್ನ ತುಳಿಯೋಕ್ಕೂ ಆಗಲ್ಲ, ನಿಮಗೆ ಸಕ್ಸಸ್ ಕೊಡೋಕ್ಕೂ ಆಗಲ್ಲ. ಅದೊಂದು ಅರ್ಥ ಮಾಡ್ಕೊಂಬಿಡಿ. ನೀವು ಮಾಡಿದ್ದೀರಾ ಅಂದಾಗ ಪ್ರಯತ್ನ ನಿಮ್ಮದು, ಆ ಫಲ ಅನ್ನೋದು ಸಿಕ್ಕಿದೆ ಅಂದಾಗ ಅದು ರೀಚ್ ಆಗೋ ಕಡೆ ಕರೆಕ್ಟಾಗಿ ರೀಚ್ ಆಗೇ ಆಗುತ್ತದು. ಇಲ್ಲ, ಯಾಕಂದರೆ ಇರ್ಫಾನ್ ಖಾನ್ ಅಲ್ಲಿಂದ ಕರ್ಸ್ಕೊಂಡು ಇವ್ರು ಸಿನಿಮಾ ನೋಡಿ ಅಲ್ಲಿಂದ ವಿಡಿಯೋ ತೆಗೆದು ನೀವು ಮಾಡಿರೋ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತಾರೆ. ನಾವು ಇಲ್ಲಿ ಕೂತಿದ್ದವ್ರು ನಮಗೇನಾಗಿದೆ?
ಈಗ ನಮ್ಮ ತಂದೆ ತಾಯಿ ತಾನೇ ನಮ್ಗೆ ಗುರುತಿಸ್ಬೇಕು. ಮಗ ಏನಾದ್ರು ಚೆನ್ನಾಗಿ ಮಾಡಿದ್ರೆ ತಂದೆ ತಾಯಿ ತಾನೇ ಗುರುತಿಸ್ಬೇಕು. ಮೊದಲು ಕನ್ನಡದ ಕೆಲಸ ಮಾಡಿದ್ರೆ ಕನ್ನಡಿಗರು ತಾನೇ ನಮ್ಗೆ ಗುರುತಿಸ್ಬೇಕು. ಅವ್ರು ಯಾರೋ ಅಪ್ರಿಷಿಯೇಟ್ ಎಷ್ಟೇ ಕೊಟ್ಟರು ನಮಗೆ ನಮ್ಮವ್ರು ಕೊಟ್ಟಷ್ಟು ಖುಷಿ ಆಗಲ್ಲ ನಮಗೆ. ಆ ಕಾರಣಕ್ಕೆ ನಾನು ಈ ವಿಷಯ ಖಂಡಿತ. ಬಟ್ ನೀವು ಈ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ನಿಮಗೆ ಏನೋ ಗೊತ್ತಿತ್ತಾ ಈ ಸಿನಿಮಾ 51 ಲಕ್ಷದಲ್ಲಿ ನಾವು ಮುಗಿಸ್ತೀವಿ, ಇಷ್ಟು ದೊಡ್ಡ ಹಿಟ್ ಆಗುತ್ತೆ, ಸಾಂಗ್ಗಳೆಲ್ಲ ಹಿಟ್ ಆಗುತ್ತೆ, ಎಲ್ಲರಲ್ಲೂ ಇಷ್ಟೊಂದು ನಿರೀಕ್ಷೆ ಇರುತ್ತೆ, ಇಷ್ಟೊಂದು ಸಪೋರ್ಟ್ ಸಿಗುತ್ತೆ, ನಮಗೆ ಲಂಡನ್ ಅವಾರ್ಡ್ ಸಿಗುತ್ತೆ, ಗೊತ್ತಿತ್ತ ನಿಮಗೆ? ಯಾವ್ದಾದ್ರು ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ? ನಾಳೆ ಸಿಗೋ ದೊಡ್ಡ ಸಕ್ಸಸ್ ರಿಲೀಸ್ ಆದ್ಮೇಲೆ ಅದು ಅನ್ಎಕ್ಸ್ಪೆಕ್ಟೆಡ್. ಸೊ ಖಂಡಿತ ಮಾತಾಡಿ, ಮತ್ತೆ ಅಳ್ಸ ಗಿಲ್ಸಕ್ ಹೋಗ್ಬಿಡಿ, ಮತ್ತೆ ಎಮೋಷನಲ್ ಮಾಡಬೇಡಿ. ನೆಕ್ಸ್ಟ್ ಇದ್ರೆ ಸತೀಶ್ ಅಂತ ಅಂದ್ರೆ ಪೇಮೆಂಟ್ ಕೇಳದೇ ಇರೋಂತ ನಟರು ಅವ್ರಿಗೆ ಹೊಸದಾಗಿ ನೋ ಪೇಮೆಂಟ್ ಸ್ಟಾರ್ ಅಂತ ಫ್ರೀ ಡೇಟ್ಸ್. ಇಲ್ಲ, ನಾವು ಯಾರು ಹರ್ಟ್ ಮಾಡ್ಬೇಕು ಅಂತ ಮಾತಾಡಿಲ್ಲ, ದಯವಿಟ್ಟು ಕ್ಷಮಿಸಿ. ಆಮೇಲೆ ಏನಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ, ಇಲ್ಲಿವರೆಗೂ ನಾವು ಹರ್ಟ್ ಆಗಿ ಮಾತಾಡಿಲ್ಲ. ಇಲ್ಲ, ಅದೇನಂದ್ರೆ ನಾನು ಒಬ್ಬನಿಗಲ್ಲ, ಅದು ಯಾರೇ ಸಿನಿಮಾ ಮಾಡಿದ್ರು ಆ ಥರದೊಂದು ಮಾಡೋದ್ರಿಂದ ಸಖತ್ ಖುಷಿ ಆಗುತ್ತೆ ಅಂತ ಅಷ್ಟೇ. ಖಂಡಿತ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದೀರಾ, ಮುಂದೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಸತೀಶ್ ಫೀಲ್ ಅಲ್ಲಿ ಒಂದ್ಸತಿ ಜಮ್ಮ ಜಮ್ಮ ಹಾಡಿ. ಓಕೆ, ಜಮ್ಮ ಜಮ್ಮ ಸಾಂಗ್ ಹಾಡ್ತಾನೆ ಈ ಕಾರ್ಯಕ್ರಮ ಮುಗಿಸೋಣ. ನಿಜವಾಗ್ಲೂ ಈ ಸಾಂಗ್ ಡೆಡಿಕೇಟೆಡ್ ಟು ಪರ್ಸನಲಿ ಸತೀಶ್. ಫೀಲಿಂಗ್ ಅಲ್ಲಿ ಆ ಫೀಲ್ ಅಲ್ಲೇ ಕಾರ್ಯಕ್ರಮ ಮುಗಿಲಿ. ಪ್ಲೀಸ್ ಮ್ಯೂಸಿಕ್ ಹಾಕ್ಬಿಡಿ, ಟ್ರಾಜಿಡಿ ಸ್ಟಾರ್ ಹಾಕ್ಬಿಡಿ ಮ್ಯೂಸಿಕ್. ಆಕಾಶ ಕಳ್ಕಂಬಿತ್ತು, ಆ ದೋಣಿ ಮುಳುಗೆ ಹೋಯ್ತು, ಈ ಭೂಮಿ ಬಾರಾಯ್ತು, ಕನಸು ಆಸೆ ಪಾಸೆ ಮಾಡಿ ಹೋಯಿತು, ಮೈಯೆಲ್ಲ ಸಾಲಾಯ್ತು, ಬೀದಿಲಿ ಮಾನ ಹೋಯ್ತು, ನೆನಪೆಲ್ಲ ಸೇಲಾಗೋಯ್ತು, ನನ್ನ ಪಾಲಿಗೆ ಯಾವುದೂ ದಕ್ಕದಾಯಿತು. ಎದೆಯೊಳಗಿನ ತಮ್ಮ ತಮ್ಮ ತಮಟೆ ಯಾರೋ ಬಡ್ದಂಗಾಯ್ತಾ, ಏಟು ಸ್ವಲ್ಪ ಜೋರಾಯ್ತೇನೋ, ಯಾಕೋ ವಸೀನಾಯ್ತಾ, ಮೆದ್ಲಿನ್ ತುಂಬಾ ಉಳ್ದೆ ಚಿಂತೆ, ಚುಚ್ಚಿ ಚುಚ್ಚಿ ಕೊಲ್ಲುತ್ತೈತೆ, ಎರಡು ಕಣ್ಣು ತುಂಬಿಕೊಂಡು ಮಂಜು ಮಂಜಾಗುತ್ತೈತೆ, ತಕ್ಕ ತಕ್ಕ ಕುಣಿದ ಕಾಲೋ ಆಯದಪ್ಪಿ ಹಳ್ಳದಲ್ಲಿ ಉಳುತ್ತೈತೆ. ಎದೆಯೊಳಗಿನ ತಮ್ಮ ತಮ್ಮ ತಮಟೆ ಯಾರೋ ಬಡ್ದಂಗಾಯ್ತಾಯ್ತೆ, ಏಟು ಸ್ವಲ್ಪ ಜೋರಾಯ್ತೇನೋ, ಯಾಕೋ ವಸಿ ನೋಯ್ತಾಯ್ತೆ. ಯಾವನಿಗೆ ಬೇಕು ಪ್ರೀತಿ ಪ್ರೇಮ, ನೆಮ್ಮದಿ ಇಲ್ದಂಗಾಗೈತೆ, ಊರಲ್ಲೇನೋ ಹಬ್ಬನಂತೆ, ಅವ್ವ ಕರೆದಂಗಾಗುತ್ತೈತೆ, ಯಾವುದು ಬ್ಯಾಡ ಹಳ್ಳಿಗೋಗಿ ಕ್ಯಾಮೆ ಗಿಮೆ ಮಾಡವ ಅನಿಸೈತೆ. ಜಮ್ಮ 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 ಜಾ, ಜಮ್ಮ 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 ಜಾ, ಜಮ್ಮ 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 ಜಾ, ಜಮ್ಮ 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 ಜಾ.